ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಸಂತೋಷ್ ಅವರು ಫಿಲಮ್ ಮಾಡವ್ರೆ. ಅದರಲ್ಲಿ ವಿಲನ್ ಪಾರ್ಟು. ಫಿಲಮ್ ಹೆಸರು ಏನಪ್ಪ ಅಂತ ಹೇಳಿದ್ರೆ ತ್ರಿಬಲ್-ಡಿ. ಇವರು ಅರುಣ್ ಅಂದ್ಬಿಟ್ಟು ಆ ಫಿಲಮಲ್ಲಿ ಇವರೇ ಹೀರೋ ಮಾಡಿರೋದು. ಇವರು ನಮಗೆ ತುಂಬ ಆತ್ಮೀಯರಾದಂಥವ್ರೇ. ಫಿಲಮ್ ಹೆಸರು ಬಂದುಬಿಟ್ಟು ತ್ರಿಬಲ್-ಡಿ ಅಂದ್ಬಿಟ್ಟು ಅದ್ರ ಫುಲ್ಲು ಇದು ಮೀನಿಂಗ್ ಬಂದುಬಿಟ್ಟು ಧೈರ್ಯಂ ಧರ್ಮಂ ದೇಶಂ ಅಂದ್ಬಿಟ್ಟು. ಅದೇನೋ ತುಂಬ ಚೆನ್ನಾಗಿ ಮಾಡವ್ರೆ ಸ್ನೇಹಿತರೆ. ತೋರಿಸಿದ್ರು ಇಷ್ಟೊತ್ತು, ನಾನು ನೋಡಿದೆ. ದಯವಿಟ್ಟು ಎಷ್ಟನೇ 7ನೇ ತಾರೀಕು ರಿಲೀಸ್ ಫಿಲಮು. ಇದೇ ತಿಂಗಳು ನವೆಂಬರ್ 7ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತೈತೆ. ದಯವಿಟ್ಟು ಎಲ್ಲರೂ ಒಂದು ಸತಿ ನೋಡ್ರಿ. ನಮ್ಮ ಕನ್ನಡ ಫಿಲಮನ್ನು ಬೆಳೆಸ್ರಿ. ಚೆನ್ನಾಗಿ ಮಾಡವ್ರೆ. ಸಿಂಪಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡವ್ರೆ. ಎಲ್ಲರೂ ನೋಡೋಣ. ಅವ್ರಿಗೆ ಒಳ್ಳೇದಾಗಲಿ. ಯಾವ ಥಿಯೇಟ್ರ್ ಎಲ್ಲೆಲ್ಲಿ ಹತ್ರದಲ್ಲಿ ಆನೆಕಲ್ ಆಗ್ತಿದೆ, ಮತ್ತೆ ಹೊಸೂರು ಬಾಲಾಜಿ, ಮತ್ತೆ ಸಿಟಿ ಒಳಗೆ ಇನ್ನು ಒಂದು 36 ಥಿಯೇಟರ್ಸ್ ಆಲ್ರೆಡಿ ಇದಾಗಿದೆ, ಫಿಕ್ಸ್ ಆಗಿದೆ. ಮಾಲ್ಸ್, ಬುಕ್ ಮೈ ಶೋನಲ್ಲಿ ಎಲ್ಲ ಓಪನ್ ಆಗುತ್ತೆ ನಾಳೆ ಬೆಳಗ್ಗೆಯಿಂದ. ಚೆನ್ನಾಗಿ ಮಾಡಿದ್ದೀವಿ, ನೋಡಿ ನೀವೆಲ್ಲ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ ಅಂತ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ. ಬಂದೊಂದ್ಸತಿ ಥಿಯೇಟ್ರಲ್ಲಿ ಹೋಗಿ ಪಿಕ್ಚರ್ ನೋಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲಿದ್ದೀರಾ ಅಂದರೆ ನಮ್ಮ ಮಾವರ ತೋಟದಲ್ಲಿ ಇದ್ದೀರಿ. ಇವತ್ತೊಂದು ಮೂವಿ, ನಮ್ಮ ಕನ್ನಡ ಮೂವಿ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಡಬಲ್-ಡಿ ಅಂದ್ಬಿಟ್ಟು ತ್ರಿಬಲ್-ಡಿನ ನಾನು ಇಸ್ಕೊಂಡಿಂದ 2 ಕಾಣಿಸ್ತು ಮಗ. ಇನ್ನೇ ಅದು ವಯಸ್ಸಾಗ್ತಾ ತಕ್ಕಂಡು ಕಾಣಿಸಲ್ಲ. ಒಳ್ಳೆ ಟೈಮಲ್ಲಿ ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ತ್ರಿಬಲ್-ಡಿ ಅಂದ್ಬಿಟ್ಟು ಅಲ್ಲಿ ನೋಡ್ರಿ, ಹತ್ತು ಕಡೆ ತೋರ್ಸಮ್ಮಗ. ಹಂಗೆ ಅವರು ಇಷ್ಟ ಬಿದ್ದು ಸಿಕ್ಕಾಪಟ್ಟೆ ಇದು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. 7ನೇ ತಾರೀಕು ಅಂತ ರಿಲೀಸು. ದಯವಿಟ್ಟು ನೀವೆಲ್ಲ ಹೋಗಿ ಸಪೋರ್ಟ್ ಮಾಡಿರಿ. ನಮ್ಮ ಮಾವ ಹೇಳ್ತಿರೋ ನಾವೊಂದು ಹಾಕ್ಬಿಡೋಣ ಚಿಕ್ಕ ಬಡ್ಜೆಟು ಒಂದು ಅಂತ. ಅದೇ 25 ಲಕ್ಷ ಕೊಡಪ್ಪ, ಏನೋ ಒಂದು ಫೈನಾನ್ಸ್ ಮಾಡ್ಕೊಂಡಿರ್ತೀನಿ. ಫಿಲಿಮ್ನೆಲ್ಲ ಮಾಡಲ್ಲ ನಾನು. ಏನೋ ಕೊಂಡು ಇನ್ನು ಹೆಸರೇ ಕೊಂಡು ಇಲ್ಲಿಂದ ಇಲ್ಲಿ ಟಾಟಾ ಹಾಕೊಂಡ್ಬಿಡ್ತೀನಿ. 25 ಲಕ್ಷ ಅದೃಷ್ಟ ಇದ್ರೆ ಏನಾಗುತ್ತೆ. ಹೌದಾ, ಸರಿ ಆಯ್ತು. ಒಂದೆಲ್ಲ ಕೊಡಿ ಹಂಗಾದ್ರೆ. ನೋಡಿ ಸ್ನೇಹಿತರೆ, 3 ತಿಂಗಳಾಯ್ತು ನನ್ನ ಮಗನ್ ಡೈಲಾಗ್ ಕೊಡಿ ಅಂತ ಕಂಪ್ಲೇಂಟ್ ಹೇಳೋದಿಲ್ಲ. ಹೇಳ್ತಾ ಇರೋದು ನಾನು. ಡೈಲಾಗ್ ಮಾಡೋದಕ್ಕೆ ಬರೀ ಮಾತುಗಳಲ್ಲೇ ಕಾಲ ಆಗ್ತಾ ಇದ್ದ. ನಾನು ಹೇಳಿದ್ದು ಇವತ್ತು ಕರೆಸಿದ್ದೀವಿ. ಡೈಲಾಗ್ ಅಂದ್ರೆ ನಾನು 25 ಲಕ್ಷ ಕೊಡ್ತೀನಿ, ಮೂವಿ ಒಂದು ಮಾಡೋಣ, ನೀವು ಅಷ್ಟು ಹಾಕ್ರಿ ಅಂದೆ. ನನ್ನ ಮಗ 25 ಲಕ್ಷ ನನಗೆ ಕೊಟ್ಬಿಡು, ಗುಳು ಮಾಡ್ಕೊಂಡ್ಬಿಡ್ತೀನಿ, ನಿನ್ ಟಾಟಾ ಹಾಕೊಂತೀನಿ ಅಂತೇನೆ. ಏನೋ ಮಾಡಿ ಮೂವಿ ಮಾಡೋಣ ಅಂದ್ರೆ ನೋಡು ಮಗ, ನಮ್ಮ ಮಕ್ಕಳೆಲ್ಲ ಮೂವಿ ನೋಡಲ್ಲ. ನೋಡಿ ಈ ತರ ಹೆಂಗ್ ಹುಡುಗರು ಕಳೆ ನೋಡೋ ಮೊದಲ ತರ ಕಳೆ ಬರ ಇರ್ಬೇಕು. ಮಗ ಇರಿಲ್ಲ, ಮಾಡೋಣ ಬಿಡು. ನೋಡು ಸಾಗರ್ ನೋಡು ಸಾಗರ್ ಝೂಮ್ ಮಾಡು. ಸಾಗರ್ ಮಗ ನೋಡಿ ಹೆಂಗೈತಿ ಬೀರ. ಎಲ್ಲ ಐತೆ ಮಗಲೇ. ನೋಡ ಝೂಮ್ ನೋಡಿ ಹೆಂಗೋ ನೀರು. ನನ್ನ ಮಗನ ಹೀರೋ ಮಾಡೋಣ ಬಿಡಿ, ಇನ್ನೊಂದು 10 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ಚೆನ್ನಾಗಿಲ್ಲ, ಹೆಂಗ ನೀರೋ ಇದ್ದಂಗ ಅವನು. ಎಲ್ಲ ನೀವೇ ನೋಡ್ಕೊಬೇಕು ಮನೆಗಳಾಗ, ಟಿವಿನಾಗ. ಯಾರೋ ನೋಡ್ಲಿ ಬಿಡಲ್ಲ. ಇವಾಗ ಇವ್ರು ಅವರೆಲ್ಲ ಮಾಡಿರೋದು ಅವರೇ ನೋಡ್ಕೋಬೇಕು. ಅಲ್ಲಿ ನೋಡು. ಸಾಗರ್ ಬಾಪ ಇಲ್ಲಿ ಎಲ್ಲಿ ಮಾಡ್ಲಿಕ್ಕೆ ಮಾಡೋದು ನೀನು? ಪ್ಯಾರಿಸ್ ಗೊತ್ತು, ಸಂಜೆ 6 ಗಂಟೆ ಮೇಲೆ ಪ್ಯಾರಿಸ್ ಗೊತ್ತು ನೀನು. ಒಂದ್ ಕಡೆ ಒಂದ್ ಲಂಡನ್ ಕಡೆ ಇರುತ್ತೆ, ಒಂದ್ ಪ್ಯಾರಿಸ್ ಕಡೆ ಇರುತ್ತೆ, ಒಂದ್ ದುಬೈಯಲ್ಲಿ ಇರುತ್ತೆ. ಕೈ ಕಾಲು ಆಮೇಲೆ ಬೆಂಡಾಗಿ ಹಿಂಗೆ ಮಾಡಿರ್ತೀಯ. ದೇಶನಲ್ಲಿ ಹಿಂಗ್ ಮುನ್ಸಿರ್ತೀಯ. ಎಲ್ಲ ಮುಣಿಗಿ ತೇಲಿ ಬೆಳಗ್ಗೆ ಎಚ್ಚರಿಕೆ ಆದಾಗ ಅವಾಗ ಕಾಣಿಸೋದೆಲ್ಲ. ಹೌದು, ನಮ್ಮ ದೇಶ ಇಂಡಿಯಾ ಅಂತ. ತಗೊಳ ಮೈಕ್ ಹಾಕೊಳ್ಳೋ. ರೆಸಿಪಿ ಫಿಶ್ ಪ್ರಯಾಣ ಗೀರೋಸ್ಟ್ ಅಂತ ಮಾಡ್ಬೇಕಾ? ಏನೋ ಫಿಶ್ ಗೀರೋಸ್ಟ್. ಬಾಪ ಹಿಂಗೆ ಮಾಡೋದು. ಬರೋಣ, ಐಟಮ್ ಇಲ್ಲೇ ಐತಿ. ಫಸ್ಟ್ ಮೀನ್ ತೋರ್ಸೋ ಮಗ, ಮೀನ್ ತೋರ್ಸ. ಹಂಗೆ ಇದೇನೋ ಮೀನು ಅಂತ ಹೇಳೋದು. ಪಾಪ ನಾನು ಮರ್ತೋದೆ ಅಲ್ಲಿಂದ. ನನಗೇನೋ ಹೇಳ್ದ ಮರ್ತೋದೆ ನಾನು. ಪಾಂಪ್ಲೆಟ್ ಐತೆ, ಫ್ರೆಶ್ ಆಗೈತೆ ಮಗ. ಇವಾಗ ಏನ್ ಫಸ್ಟ್ ಮಸಾಲೆ ಮಾಡ್ಕೊಂತಾರದ? ಮಸಾಲೆ ರೆಡಿ ಮಾಡ್ಕೊಂತ. ಓಕೆ, ಅದೇನು ಏನ್ ಹಾಕ್ತಾ ಇರೋದು ಇವಾಗ? ಅದು ಹಾಕ್ತಾ ಇದ್ರಿ. ಎಣ್ಣೆ ಹಾಕ್ರಿ ಫಸ್ಟ್ ಇಮಿಡಿಯೇಟ್ ಆಗಿ. ಅಲ್ಲಪ್ಪ ಗ್ರೇವಿ ತಾನೇ ಇದು. ಗಟ್ಟಿ ಕಲ್ಸ್ಕೊಳ್ಳೋದ್ಮೇಲೆ ಕೋಟಿಂಗ್ ಮಸಾಲೆ. ಎಣ್ಣೆ ಹಾಕ್ಬಾರ್ದ ಕೋಟಿಂಗ್ಗೆ? ಕೋಟಿಂಗ್ ಹಾಕ್ದಿರಿ ಮಸಾಲೆ ಮೆತ್ತದೆಲ್ಲ. ಗುಡ್ಡು ನನ್ ಮಗನೇ ಎತ್ಕೋ. ನೀನ್ ಎಲ್ ಬೋಡ್ ನನ್ ಮಗನೇ, ಯಾ ನನ್ ಮಗನ ನೀನ್ ಲೈ. ಎಣ್ಣೆ ಹಾಕ್ಬಾರ್ದಂತೆ ಗುಗ್ಗು ನನ್ ಮಗನೇ. ಎಣ್ಣೆ ಹಾಕಿ ಮಸಾಲೆ ಗಟ್ಟಿ ಮಾಡಿದ್ಮೇಲೆ ಮೆತ್ತದ ಮೇಲೆ ಚೈನ್ ಅಲ್ಲ ಉಗಂಡ್ರ. ಅದಿಂಗೆ ಸಾಕ್ ಬಾ. ನಮ್ಮ ಮಾವನ್ ನೋಡ್ರಿ ಸ್ನೇಹಿತರೆ, ಫುಲ್ ಬಿಲ್ಡಪ್ ಅಲ್ಲಿ. ನಮ್ಮ ಮಾವನ ಹೀರೋ ಆಗೋಗೋರೆ. ಓಕೆ, ಖಾರದ ಪುಡಿ ಸ್ವಲ್ಪ. ಈ ಖಾರದ ಪುಡಿ ತಂದ್ರೆ ಕಲರ್ ಬರಲ್ಲ. ಮಾಮೂಲಿ ಕಾಶ್ಮೀರಿ ಚಿಲ್ಲಿ ಪೌಡರ್. ಓಕೆ, ವೆರಿ ಗುಡ್. 5 kg ಹಾಕ್ಬಿಡು. ಅದೆಲ್ಲ ಹಾಕ್ಬಿಡು. ಪಪಾರ್ ಏನದು? ಜೀರಾ ಪೌಡರ್. ಸಾಕು. ಅದೇ ಧನಿಯಾ ಧನಿಯಾ ಸ್ವಲ್ಪ ಜಾಸ್ತಿನೇ ಹಾಕು.
ಓ ಸಾಕು ಸಾಕು ಸಾಕು. ಹುಣ್ಸೆಹಣ್ಣು ಹುಳಿ ಬಿಟ್ಕೋಬೇಕು. ಉಳಿ ಇಲ್ಲಿ ಹುಳಿ ಹಾಕು. ವಿಲನ್ ಹೀರೋ ವಿಲನ್ ಸ್ನೇಹಿತರೆ ನೋಡ್ರಿ, ಇವರೇ ಹೀರೋ, ಇದ್ ಕಡೆ ವಿಲನ್ನು. ಒಳ್ಳೆ ಲುಕ್ ಅಲ್ಲಿ ಅವ್ರೆ, ಹೀರೋ ತರ ಅವ್ರೆ, ವಿಲನ್ ತರ ಅವ್ರೆ. ನಾನು ಮಾತ್ರ ಮಂಗಲ್ ಸಿಂಗಲ್ ಇದ್ದೀನಿ. ನೆಕ್ಸ್ಟ್ ಮೂವಿಗೆ ನಾನೇ ವಿಲನ್ ಅಪ್ಪ ನಿಮ್ ಜೊತೆ. ಸೆಕೆಂಡ್ ಪ್ರಮೋಷನ್ ಡಬಲ್ ಡಿ 2. ನಿನ್ಗೆ ಯಾವ್ದಾದ್ರು ಒಳ್ಳೆ ಯಾವ್ದು ಈ ಅದ್ಯಾವ್ದೋ ಪಿಕ್ಚರ್ ಅಲ್ಲಿ ಆನಂದ್ ರಾಜ್ ಹಿಂಗೆ ಹುಡುಗಿರ್ನ ಎತ್ತಾಕೊಂಡು ಹೋಗ್ತಾ ಇರ್ತಾನೆ ನೋಡು, ರವಿಚಂದ್ರನ್ ಫಿಲಮ್. ಹೆಂಗೆ ತೆಲುಗು ವಿಲನ್ ಆನಂದ್ ರಾಜ್ ಅಂತ ಇರ್ತಾನೆ ಆ ಫಿಲಮ್ ಅಲ್ಲಿ. ಪ್ರಮೋಷನ್ ಅಣ್ಣ ನಾಳೆ ಏನೋ ಪ್ರೆಸ್ ಮೀಟ್ ಇದೆ. ಆಮೇಲೆ ಇನ್ನ ಥರ್ಸ್ಡೇ ಬೇರೆ ಏನಾದ್ರು ವರ್ಕ್ ಇದ್ರೆ ಡೈರೆಕ್ಟ್ ಹೇಳಿದ್ದು ಮಾಡಬೇಕು. ಎಲ್ಲ ಒಳ್ಳೇದಾಗ್ತದೆ ಬರ್ರಿ. ನಮ್ಮ ಮಾವಂಗ್ ನೆಕ್ಸ್ಟ್ ಪಾರ್ಟ್ ಯಾವ್ದಕ್ಕನ ಹಾಕೊಳ್ರಪ್ಪ ಪಾಪ. ನನ್ಗಿಲ್ಲಪ್ಪ ಪಿಕ್ಚರ್ಗಳು ಮಾಡೋ ಇಂಟ್ರೆಸ್ಟ್ ಅಲ್ಲ. ಇಲ್ಲ ಮತ್ತೆ ಮಾಡಿದ್ಯಾ ನೀವು ಪ್ರಾಣ ಹಿಂಸೆ ಕೊಟ್ಟು ಮಾಡಿಸಿದ್ದು, ನನಗೆ ಅದೆಲ್ಲ ಇಂಟ್ರೆಸ್ಟ್ ಐತಾ. ಆ ರೇಂಜ್ ಅಲ್ಲಿ ಒಳ್ಳೆ ಕತೆ ಸಿಕ್ಕಿದ್ರೆ ಹೇಳ್ರಿ ಅದು ಮಾಡ್ಸೋಣ. ನಮ್ಮ ಹುಡುಗನ ಹೀರೋ ಮಾಡ್ಸೋಣ ಮಾಡಿ ಅಣ್ಣ, ಚೆನ್ನಾಗಿದೆ ಮಾಡಿಸಿ. ನೋಡಿ ಇವತ್ತು ನಮ್ಮ ರಘು ಮೀನ್ ತಗೊಂಡ್ ಬಂದವನೆ. ಮೀನಲ್ಲಿ ಗೀ ರೋಸ್ಟ್ ಏನ್ ಮರಿ? ಅಲ್ಲ ಗೀ ರೋಸ್ಟ್ ಮೀನು. ಗೀ ರೋಸ್ಟ್ ಮೀನಾ? ಮೀನಲ್ಲಿ ಗೀ ರೋಸ್ಟ್ ಅಂದ್ರೆ ನಿನ್ನಿಷ್ಟ. ತಿಗ ಮುಚ್ಕೊಂಡು ಹೋಗಿ ನೀನು. ಚೆನ್ನಾಗೈತೆ ಸ್ನೇಹಿತರೆ, ಮೀನ್ ನೋಡ್ಬೋದು ಫ್ರೆಶ್ ಆಗಿ, ಬರೀ ಬಿಳಿ ಮಾಂಸ, ಸರಿಯಾಗಿ ಎಳ್ದಾಗ್ಬೇಕು. ತುಂಬಾ ದಿನ ಆಯ್ತು ಮೀನ್ ತಿಂದು. ಇನ್ನೊಂದು ಶಾನ್ ದಿನ ಆಯ್ತಲ್ಲ ಅಣ್ಣ ಇಲ್ಲಿ ವಿಡಿಯೋ ಮಾಡಿ. ಶಾನೆ ದಿನ ಆಯ್ತು, ನಮ್ ತೋಟದಲ್ಲಿ ಮಾಡಿ ಶಾನೆ ದಿನ ಆಯ್ತು. 2-3 ತಿಂಗಳಾಯ್ತು. ನೀವು ಅಲ್ಲೆಲ್ಲ ಹೋಗಿ ಇದು ನಮ್ಗೆ ಗೊತ್ತಿರೋರು ಒಬ್ರವ್ರೆ, ಚೆನ್ನೈಗೆ ನಾವು ಇದು ಐಟಮ್ ಕಳಿಸ್ತೀರಿ. ಅವ್ರ ಅಣ್ಣ ಇದೇ ಬಿಸ್ನೆಸ್, ಸ್ಟೀಮರ್ ಐತಂತೆ ಅವ್ರದ್ದು ಅಡ್ಗು. ಹೋಗಿ ಸಮುದ್ರದಲ್ಲಿ ಮೀನು ಹಿಡ್ಕೊಂಡು ಬರೋದು. 1 ವಾರ ಆಗುತ್ತಂತೆ ಹೋದ್ರೆ ಬರೋದು. ಅಕಸ್ಮಾತ್ ಮೀನು ಬೀಳಿಲ್ಲ ಅಂದರೆ 10 ದಿನ 12 ದಿನ ಆಗುತ್ತಂತೆ ಮತ್ತೆ ಅವ್ರು ಬರೋದು. ಅಷ್ಟು ದಿನಕ್ಕೆ ಆಗಷ್ಟು ಅವರು ರೇಷನ್ನು ಎಲ್ಲ ಎತ್ಕೊಂಡು ಹೋಗ್ತಾರಂತೆ. ಗ್ಯಾಸ್ ಎಲ್ಲ ಮಾಡ್ಕೊಂಡು ಒಳಗಡೆನೆ ಹಿಡ್ಕೊಂಡು ಅದು ಅವ್ರು ತೊಟ್ಟಿ ಮಾಡ್ಕೊಂಡವ್ರಂತೆ ಇದರಲ್ಲಿ ಅಡ್ಗಲ್ಲಿ. ಅದು ತುಂಬವರೆಗೂ ಬರಲ್ಲಂತೆ, ಅರ್ಧ ಆದ್ರೂ ಬರಲ್ಲಂತೆ. ತುಂಬಿಸ್ಕೊಂಡು ಬಂದರೆ ಅವ್ರಿಗೆ ವರ್ಕೌಟ್ ಹಾಕೋದಂತೆ. ಮಾಮೂಲಿ ನಮ್ಮ ಥರನೇ ಈ ಕಾರುಗಳಿಗೆ ಹೆಂಗೆ ಲೈಸೆನ್ಸು ಹೆಂಗೆ ಟ್ಯಾಕ್ಸ್ ಕಟ್ಸ್ಕೊಳ್ತಾರೆ ನೋಡು, ಸೇಮ್ ಅದೇ ಥರ ಎಲ್ಲ ಬೋಟುಗಳಿಗೂ ಸೇಮ್ ಕಟ್ಸ್ಕೊಳ್ತಾರಂತೆ. ಹಂಗೆ ಅವ್ರಿಗೆ ಒಂದ್ಸತಿ ಹೋದ್ರೆ ಇಷ್ಟು ಅಂದ್ಬಿಟ್ಟು ಚಾರ್ಜ್ ಮಾಡ್ತಾರಂತೆ. ಹಂಗಾಗಿ ಅದಕ್ಕೋಸ್ಕರ ಅವರು ಅರ್ಧಕ್ಕೆಲ್ಲ ಬರಲ್ಲ, ಫುಲ್ಲು ಲೋಡ್ ಮಾಡ್ಕೊಂಡು ಈಚೆಗೆ ಬರೋದು. ಏನು ಫ್ರೂಟ್ಸ್ ಇದು ಸಪೋಟ ಜ್ಯೂಸ್ ಮಾಡ್ಬಿಟ್ಟಿದೀಯಾ? ಇಲ್ಲ ಇದು ಬಾದಾಮಿ ಅದೆಲ್ಲ ಮಿಕ್ಸ್ ಮಾಡ್ತಾರಲ್ಲ. ಉಗಾಂಡ. ಸೇಮ್ ಡ್ರೈ ಫ್ರೂಟ್ಸ್ ಜ್ಯೂಸ್ ಇದ್ದಂಗೆ ಐತಪ್ಪ. ಕುಡಿ ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ಆಗೋದು. ಕಾರ್ನ್ಫ್ಲವರ್ ಹಾಕೋದು ಅದಕ್ಕೆ ಅದು ಇದು ಬರ್ತದೆ ಎಲ್ಲ ಮಾಡ್ತಾ ಇದೇ ಚಟ್ನಿ ಎತ್ಕೊಂಡ್ ಬಿಡೋಣ ಅಲ್ಲಣ್ಣ. ತಗ ಹುಡುಗರು ತೋರ್ಸು ಬೆಳಗಿನ ಸ್ಟೈಲ್ ಅವರೆಲ್ಲ ಯಾರು? ಸ್ವಲ್ಪ ಎಲ್ಲ ಸಿನಿಮಾ ಶುಕ್ರವಾರ ಹಬ್ಬಗಳಿದ್ರೆ ಬೇರೆ ದಿನ ಹಬ್ಬದ ದಿನ ಮಾಡ್ತಾರೆ. ಹಬ್ಬಗಳು ಬೇರೆ ದಿವಸಗಳಲ್ಲಿ ಹಾಕ್ತಾರೆ. ನಮ್ಮಂತರು ಶುಕ್ರವಾರ ವಿನಯ್ ಪ್ರಭಾಕರ ಯಾರ್ದು ಅವ್ರದ್ದು ಐತೆ ತಾನೆ. ಎಲ್ಲ 90% ಶುಕ್ರವಾರನೇ. ಏನಂದ್ರೆ ಮಧ್ಯದಲ್ಲಿ ಹಾಕಿದ್ರು ಅಂತ ಇಟ್ಕೊಳ್ಳಿ, ಏನು ಶುಕ್ರವಾರವರೆಗೂ ಒಂದು ಈಗ ಗುರುವಾರ ಹಾಕ್ಬೋದು, ಇಲ್ಲ ಬುಧವಾರ ಹಾಕ್ಬೋದು. ಶುಕ್ರವಾರ ಎತ್ಬಿಡ್ತಾರೆ, 2 ದಿವಸ ಓಡಿಲ್ಲ, ಶುಕ್ರವಾರ ಹಾಕ್ತಾರೆ. ಅದಕ್ಕೆ ಶುಕ್ರವಾರ ರಿಲೀಸ್. ಶುಕ್ರವಾರ ಹಾಕ್ಬಿಟ್ರೆ ಒಂದ್ ವಾರ ಹಂಗೆ ಅಲ್ಲಾಡಿಸ್ತಾರೆ, ಹೋಗ್ತದೆ. ಕಾರ್ನ್ಫ್ಲೋರ್ ಇವಂದ ಐತೆ ಸೆನ್ಸರ್ ಜಾಸ್ತಿ. ಫುಲ್ಲಾಗೈತೆ. ಒಂದು 8 ಗಂಟೆ 9 ಗಂಟೆ ಮೇಲೆ ಸೆನ್ಸರ್ ಅಲ್ಲೇ ಸ್ಟಾಪ್. ಚೇರ್ ಮೇಲೆ ಸ್ಟಾರ್ಟ್ ಆಗ್ತೈತೆ ಎಲ್ಲ. ಇದು ಇದೇ ಇದು ಇದು ಉಗಾಂಡದಲ್ಲಿ ನೇಮ್ ಏನ್ ಡಿಶ್ಗೆ? ಏನು ಇದು ಉಗಾಂಡದಲ್ಲಿ ಏನು ಅವ್ರ ದೇಶದಲ್ಲಿ ಕಪ್ಪೆಗಳು ಇದು ಕಪ್ಪೆಗಳು ಎಲ್ಲ ತಿಂತಾ ಇರೋದೆ. ಕೋತಿಗಳು ತಿನ್ಬಿಡ್ತಾರೆ ನನ್ನ ಮಕ್ಕಳು. ಅದ್ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೈತಲ್ಲ, ತಗ್ಲಾಕೊಂಡು ಬರ್ತಾರಲ್ಲ ಕೋತಿಗಳು ಹೊಡ್ಕೊಂಡು,
ಎಲ್ಲ ಕೋತಿ ಅಲ್ಲಾಡ ಸುಟ್ಬಿಟ್ರಿ ನೀವು ಎಲ್ಲ ಕೋತಿಗಳು ಸುಟ್ಬಿಟ್ರೆ ಪಾಪ ಹಿಂಗೆ ಕೈ ಕಾಲುಗಳು ನಿಗಿರ್ಕೊಂಡ್ ಬಿಡ್ತೈತೆ. ಹಿಂಗೆ ಐತೆ ನನ್ನ ಮಕ್ಳು. ನನ್ನ ಮಕ್ಳು ಚಿಕ್ಕ ಇಷ್ಟಿಷ್ಟವ್ರು ನನ್ನ ಮಕ್ಳು ಅದನ್ನೇ ಎಳಿತಾ ಇರ್ತಾರ ಕಚ್ತಾ ಕಚ್ಚೋದ್ ನೋಡಿದ್ರಿ ಅಲ್ಲ ಅದೆಲ್ಲ ನೋಗ್ಲಿ ಅವ್ರು ಕಚ್ಚೋದ್ ನೋಡ್ದ ಎಳ್ಕೊಂಡ್ ತಿಂತಾರ ಹಿಂಗೆ. ಅದು ಫುಲ್ಲಾಗಿ ಬೇಯಿಸಿರಲ್ಲ, ಅರ್ಧಂಬರ್ಧಮ್ಮೆ ಅವ್ರು ಬೇಯಿಸಿರೋದು. ಫುಲ್ಲು ರೋಸ್ಟ್ ಮಾಡಿ ಇದೇನು ಮಾಡಲ್ಲ, ಹಂಗೆ ಅದನ್ನ ಎತ್ಕೊಂಡು ಹಂಗೆ ಎಳಿತಾ ಇರ್ತಾರೆ. ಅವ್ರಿಗೆ ಅದು ಅಭ್ಯಾಸ ಆಗ್ತೈತೆ. ಕಾಡು ಮನುಷ್ಯರು ಬೇರೆಲ್ಲ ಪಾಪ. ಏನೋ ಸ್ವಲ್ಪ ಹೇಳ ನಿಮ್ ದೇಶದ ಬಗ್ಗೆ, ನೀವು ಉಗಂಡ ದೇಶದ ಬಗ್ಗೆ ಹೇಳ ಸ್ವಲ್ಪ ಏನಾದ್ರು. ಹೌದಾ ಏನು ಎಲ್ಲ ಅದೇನು ಪ್ಲೇಟ್ಗಳನ್ನು ಏನು ಕೋಳಿಗಳು ನಾಯಿಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ, ನಿಜನ ಅದು? ಹಸುಗಳಲ್ಲ ಸ್ವಲ್ಪ ಮಿಕ್ಸ್ ಇನ್ನು ಕಾಯ್ಬೇಕಾಗಿತ್ಲಿ, ಇಚ್ಚಿನ ಕಾಯ್ತಾ ಕಾದೈತೆ ನೋಡಪ್ಪ. ಕಾದ್ರೆ ಸ್ಪೀಡಾಗಿ ಹೋಗೋದು. ಹಾಕ್ ತುಪ್ಪ ಹಾಕಿ ಇವಾಗ ಹಾಕಪ್ಪ. ಇವಾಗ ಎಣ್ಣೆ ತುಪ್ಪ ಕಾಯ್ದಿದೆ, ಎಣ್ಣೆ ತುಪ್ಪ ಕಾದಿದೆ. ಜಿಲೇಬಿ ಮೀನು ಹಾಕ್ತವ್ರೆ. ಗೀ ರೋಸ್ಟ್. ಇದನ್ನ ಇವಾಗ ಫಸ್ಟ್ ರೋಸ್ಟ್ ಮಾಡ್ಕೊಂಡು ಮತ್ತೆ ಗೀಯಲ್ಲಿ ರೋಸ್ಟ್ ಮಾಡ್ಬೇಕು ತಾನೇನು? ಓ ಎಕ್ಸಾಕ್ಟ್ಲಿ ಡನ್. ಅದು ಮಸಾಲೆ ಕಮ್ಮಿ ಐತೆ ನೋಡಿ, ಸ್ವಲ್ಪ ಹಾಕು. ಅದು ಅಷ್ಟೇ ಹಿಡಿಯೋದು. ಅದು ಕರ್ಬೇವು ಸೊಪ್ಪು ಒಂದು ಅಂಟ್ರಿ ಹಂಗೆ. ಉಗಂಡ ದೇಶದವ್ರು ಹೇಳಿದ್ರೆ ನಮ್ಮ ದೇಶದ ರೆಸಿಪಿ ಎಲ್ಲ ನಿಮ್ಮ ದೇಶದ್ದು ನೀನು ಹೇಳ್ಬೇಕಲ್ಲ ಹೆಂಗೆ ಅಂತ. ಔಟ್ ಆಫ್ ಕಂಟ್ರಿ ಡಿಶ್ ದಿಸ್ ಇಸ್ ಟಾಪ್ ಆಫ್ ಓರ್ಲಿ. ಟಾಪ್ ಆಗೋಯ್ತು ನೋಡ. ಅನ್ಸನ್ಸನ್ ಒಂದು 5-6 ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಲ್ಲೇ ಇದ್ರಲ್ಲಿ ಪ್ರಮೋಷನ್ ಮಾಡಿ ಪಬ್ಲಿಕ್ ಮಾಡಬೇಕಾಗಿತ್ತು. ಫಿಲಮೆಸ್ ಇದೆಲ್ಲನೂ ಈ ಇನ್ಸ್ಟಾಗ್ರಾಮ್ ಸ್ವಲ್ಪ ಓಡ್ತೈತೆ ನೋಡಿ, ನಮ್ಮ ಥರ ಓಡ್ತೈತೆ ನೋಡಿ, ಅಂಥವ್ರ ಕೈಯಲ್ಲಿ ಮಾಡಿಸ್ಬಿಟ್ಟಾಗಿದೆ ಜನಗಳು ಸ್ವಲ್ಪ ಪಬ್ಲಿಕ್. ಇನ್ನೊಂದು ಯಾರು ಇವಾಗ ಪಿಕ್ಚರ್ಗಳು ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ ಇಷ್ಟಪಡಲ್ಲಪ್ಪ. ಅದ್ರಲ್ಲಿ ಬಂದುಬಿಡ್ತೈತೆ. ಅದರಲ್ಲಿ ಫಸ್ಟ್ ಥರ ಇಂಟ್ರೆಸ್ಟು ಇಲ್ಲ. ನಾವು ಹೆಂಗೆ ಗೊತ್ತಾ ನಮ್ಮ ಅಣ್ಣ ನಾನು ಇಬ್ಬರು ವಾರಕ್ಕೆ 1-2 ಪಿಕ್ಚರ್ ನೋಡ್ತಾ ಇದ್ರಿ. ಹಾಂ ಇನ್ನೊಂದು ಸೆಂಟ್ರಿಗೆ ಹಾಕು. ಸ್ನೇಹಿತರೆ ಇವಾಗ ಗೀ ರೋಸ್ಟ್ಗೆ ತುಪ್ಪ ಹಾಕ್ತಾ ಇದ್ದೀನಿ. ಸಾಕ್ಬೇಡ. ಅವಾಗಲೇ ರೋಸ್ಟ್ ಮಾಡ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ರಿ. ಸ್ವಲ್ಪ ಹಾಕು. ಅವಾಗಲೇ ಮಸಾಲೆ ಅಂತ ಹೇಳ ನನ್ನ ಮಗನೇ. ಮಸಾಲೆ ಇದು ಅವಾಗೇನು ಮಸಾಲೆ. ಸ್ವಲ್ಪ ಗಮ್ಮಂತೈತಲ್ಲ ಇವಾಗ ಸರ್. ಯಾವಾಗ ಮಾಡ್ಲಿ ಹಿಂಗ? ಸನ್ಫ್ಲವರ್ ಇತ್ತು ಹಂಗೆ. ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ ಹಿಂಗೆ. ಇದೊಂದು ಉಪ್ಪು ಖಾರ ಕರೆಕ್ಟ್ ಆಗೈತೆ ನೋಡ್ಕೊಡ್ರಿ. ಕರೆಕ್ಟ್ ಆಗಿತ್ತಾನೆ ಅದು? ಇಲ್ಲ ಇಲ್ಲ ಅದಕ್ಕೆ ಕರೆಕ್ಟ್ ಆಗಿತ್ತು. ಇದು ನೋಡೋಣ ಇದು ಮಸಾಲೆ ಆಗ್ಲೇ ಬೇಯಿಸಿರೋದು. ಸ್ನೇಹಿತರೆ ಆಗ್ಲೇ ಹಾಫ್ ಬಾಯ್ಲ್ ಮಾಡ್ಕೊಂಡಿರೋ ಮಸಾಲೆಯಲ್ಲಿ ಇರೋದು ಒಂದು ಸಿಕ್ಕಿದೆ. ಇವಾಗ ಈ ಮಸಾಲೆಗೆ ಇವಾಗ ಹಾಕೊಂಡು ಬೇಯಿಸ್ಕೊಂಡ್ರೆ ಮುಗೋಯ್ತು. ಏನೋ ಹೌದು. ಏನೋ ರೆಸಿಪಿ ಹೆಸರು ಇದು ಫಿಶ್ ಗೀ ರೋಸ್ಟ್. ಎಸ್ ವೆರಿ ಗುಡ್. ಎತ್ಕೊಂಬದು. ಕದಲ್ಸು ಅಷ್ಟೇ. ಮಸಾಲೆ ಇನ್ನೂ ಬೇಕಾಗಿತ್ತಲ್ಲ ಈಗ. ಆಮೇಲೆ ಅದು ಕಡಿಮೆ ಆಗ್ಬಿಟ್ರೆ ಬಿಡು ಸಾಕು. ಸಲಾಡ್ ಹಿಂಗೆ ಗ್ರಾಪಿ. ಓ ಆಯ ನಿಧಾನ.
ಫಿಶ್ ಗೀ ರೋಸ್ಟ್ ರೆಡಿ ತಿಂದ್ಬಿಡೋಣ ಆಫ್ ಮಾಡು ಬರಪ್ಪ ಸ್ನೇಹಿತರೆ ಫಿಶ್ ಗೀ ರೋಸ್ಟ್ ಆಗಿದೆ. ಕಾಣಿಸಲ್ಲ ಲೈಟ್ ಇಲ್ಲಿ ನಿಂತ್ಕೊಳ್ಳೋಣ ಬರೀ ಕಡೆ ನೀನು ಈ ಕಡೆಯಿಂದ ಇಡಿ ಪಾಪ. ಅಪ್ಪಿ ಬರ್ರಿ. ತುಪ್ಪ ವಾಸನೆ ಹೊಡಿತೈತಿ ಹಿಂಗೆ. ಏನು ಬರೀ ತುಪ್ಪ ದೋಸೆನೆ ಬೇದಿ ಗೀದಿ ಹೊಡೆದ್ಬಿಟ್ಟಿರ್ ಗಾಚಾರ. ಮೀನ್ ನೋಡ್ತಾ ಇದ್ರೆ ಬಾಯಲ್ಲಿ ಈ ಕಡೆ ಈ ಕಡೆ ನಗರಾಜ್ ಇಲ್ಲ ನಗರಾಜ್, ಇದು ಒಂದು ವಿಡಿಯೋ ಮಾಡ್ತಾ ಇದ್ರಿ ಅವರು, ಇದು ಫಿಶ್ ಗೀ ರೋಸ್ಟು. ಸ್ನೇಹಿತರೆ ನೋಡ್ಬೋದು ನಮ್ಮ ಫಿಶ್ ಗೀ ರೋಸ್ಟ್ ರೆಡಿ ಆಗೈತೆ. ನಮ್ಮ ತ್ರಿಬಲ್ ಡಿ ಹೀರೋ ಮತ್ತು ವಿಲನ್ ಇಬ್ರು ಟೇಸ್ಟ್ ಮಾಡ್ತವ್ರೆ. ತಿನ್ರಪ್ಪ ನೋಡೋಣ, ಎತ್ಕೊಳ್ರಿ ಪೀಸ್ ಎತ್ಕೊಳ್ರಿ. ಈ ಮೀನು ತಿನ್ನೋದ್ರಲ್ಲೇ ಗೊತ್ತಾಗ್ಬಿಡ್ತೈತೆ ಪಿಕ್ಚರ್ ಯಾವ ಥರ ಮಾಡಿರ್ತೀರಿ ನೀವು ಅಂತ. ತಗೊಂಬದು ಸೂಪರ್ ಆಗಿದೆ, ತುಂಬಾ ಅದ್ಭುತವಾಗಿ ಮಾಡಿದಾರೆ. ಸೀಣಣ್ಣ ಜೊತೆಗೆ ಫಿಶ್ ತಿನ್ನೋದು ನಮ್ದು ಅದೃಷ್ಟ ಇವತ್ತು. ಪುಣ್ಯ ಅಂತಾನೆ ಹೇಳ್ಬೋದು. ತಗೋಪಿ ತಗೋಬರ್ರಿ. ತುಪ್ಪ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ನೀವು ಹೇಳ್ದಂಗೆ ಒಳಗಿಟ್ಟೆ ನಾನು ಓಪನ್ ಆಗ್ಬಿಟ್ರೆ ನೋಡು ಇಲ್ಲ ಏನಾಗಲ್ಲ, ಚೆನ್ನಾಗೈತೆ. ಚೆನ್ನಾಗಾಯ್ತು. ಮಿಥುನ್ ತಗೊಳ್ರ ನೀನ್ ತಿನ್ನಲ್ಲ. ಏನಪ್ಪ ನೀನು? ತಗೊಳ್ರಿ, ಚೆನ್ನಾಗಿ ಬಾಯ್ಲಾಗೈತೆ. ತಿನ್ನಲ್ಲ. ಇಲ್ಲೇ ಐತೆ ಬಾ. ಫಸ್ಟ್ ಮಸಾಲೆ ರೆಡಿ ಮಾಡಿ ಬಾ. ಗೀ ರೋಸ್ಟು ಫ್ರಿಜ್ ಇದ್ರೆ ನೆನೆಸಿ ಕ್ಲೀನಾಗಿ ಹಾಕಿದ್ರೆ ಅದು ಚೆನ್ನಾಗಿಡೋದು. ಇಲ್ಲೇ ಟೇಸ್ಟ್ ಹೆಂಗೈತಪ್ಪ? ಸಖತ್ತಾಗೈತಣ್ಣ. ಇಷ್ಟು ನಿಜವಾಗಿ ಚೆನ್ನಾಗಿರೋ ಫಿಶ್, ಒಳ್ಳೆ ಫ್ರೆಶ್ ಫಿಶ್ ತಿಂದು ತುಂಬಾ ದಿವಸ ಆಗಿದೆ. ಹಾಕಿಲ್ಲ ನೀನು, ಅದೃಷ್ಟನೇ ಹೇಳ್ಬೋದು ಇವತ್ತು. ಒಳ್ಳೆ ಫಿಶ್ ನಿಮ್ ಜೊತೆ ತಿನ್ನೋ ಅದೃಷ್ಟನೂ ಸಿಕ್ತು. ಖಂಡಿತವಾಗ್ಲೂ ಹೇಳ್ದಂಗೆ ತುಂಬ ಸೂಪರ್ ಆಗಿದೆ. ಫಿಶ್ ಗೀ ರೋಸ್ಟ್ ಸಕ್ಕದಾಗಿದೆ. ಅದರಲ್ಲೂ ಸೀನಣ್ಣವ್ರ ಜೊತೆಲಿ ನಾವು ತಿಂತಾ ಇರೋದು ಅಂದ್ರೆ ಒಂದು ಖುಷಿ ವಿಚಾರನೇ. ಆಲ್ಮೋಸ್ಟ್ ಇದ್ರಲ್ಲಿ ಮುಕ್ಕಾಲು ತಿಂದು ನಾನೇ ಮುಕ್ಕಾಲು ಭಾಗ, ಇವ್ರು ಯಾರು ತಿಂದಿಲ್ಲ. ಟ್ರೈ ಮಾಡ್ರಿ ಸ್ನೇಹಿತರೆ, ಒಂದ್ಸತಿ ತುಂಬಾ ಚೆನ್ನಾಗೈತೆ. ನಮ್ಮ ರಘು ಸ್ವಲ್ಪ ತುಪ್ಪ ಜಾಸ್ತಿ ಆಗ್ಬಿಟ್ಟವನೆ, ಹಂಗಾಗಿ ಎಲ್ಲ ಕೈಗೆಲ್ಲ ಬರೀ ತುಪ್ಪನೇ ಅಂಟ್ಕೊಂಡ್ಬಿಟ್ಟೈತೆ. ನೋಡ್ಬೋದು ನೀವು. ಇನ್ನೊಂದು ಒಂಥರ ಜಾಲಿ ಆಗೈತೆ ಸೀನಣ್ಣ ಜೊತೆ ವಿಡಿಯೋ ಮಾಡ್ಕೊಂಡು. ಇದೆಲ್ಲ ಡೈಲಿ ಬಂದ್ಬಿಡು ಹೋಗ್ರಪ್ಪ, ಮಾಡೋವಾಗ ಫೋನ್ ಮಾಡ್ತೀನಿ. ಇಷ್ಟು ಜಾಲಿಯಾಗಿ ವಿಡಿಯೋ ಮಾಡ್ಕೊಂಡು ಇವತ್ತೇ ಗೊತ್ತಾಗಿದ್ದು. ಗೀ ರೋಸ್ಟ್ ಮುಗೀತು, ಇವಾಗ ಸಾಂಬಾರ್ ರೆಡಿ ಆಗ್ತೈತೆ. ಹುಳಿ ಇಲ್ಲಿ ಈಗ ಗಟ್ಟಿ ಆಗ್ಬಿಟ್ಟತ್ತು. ಏನು ಹೇಳೋಣ ಸ್ನೇಹಿತರೆ, ನಮ್ಮ ಫುಡ್ಡು ಟೇಸ್ಟ್ ಮಾಡೋಕ್ಕನ್ನೋಕ್ಕಿಂತ ಪಾಪ ಅವರು ಪ್ರಮೋಷನ್ ಒಂದು ಮಾಡ್ಕೊಳೋಣ ಅಂತ ಬಂದರು. ಅವ್ರ ಫಿಲಮು ಪ್ರಮೋಷನ್ ಮಾಡಿಕೊಟ್ಟು ಹಂಗೆ ನಾವು ವಿಡಿಯೋ ಮಾಡ್ತಾ ಇದ್ರಿ. ತುಂಬ ದಿನ ಆಗಿತ್ತು ಫುಡ್ ಕಂಟೆಂಟ್ ವಿಡಿಯೋ ಮಾಡಿ, ಹಂಗಾಗಿ ತಿನ್ಕೊಂಡು ಹೋಗಿರಿ ಅಂತ ಹೇಳಿದೆ. ಅವರು ಇದ್ರು, ತಿಂದರು. ಹೇಳ್ರಪ್ಪ ಹೆಂಗಿತ್ತು ಟೇಸ್ಟು ಮೀನು? ನನಗೆ ಆ್ಯಕ್ಚುಲಾಗಿ ಫಿಶ್ ಅಂದರೆ ತುಂಬ ಇಷ್ಟ. ಇವತ್ತು ನನ್ನ ಅದೃಷ್ಟ ಫಿಶ್ಶೇ ಸಿಕ್ತು. ಸೂಪರ್ ಆಗಿತ್ತು. ನನಗಂತೂ ಅವ್ರಿಗೆಲ್ಲ ಹೆಂಗೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಯಿತು. ಫ್ರೆಶ್ ಫಿಶ್ಶು ನಾರ್ಮಲ್ ಆಗಿ ಚೆನ್ನಾಗಿಲ್ಲ ಅಂದರೆ ಒಂಥರ ಮೆತ್ತಗೆ ಇದಾಗ್ಬಿಡುತ್ತೆ. ಇದು ಮಾತ್ರ ಸಖತ್ತಾಗಿ ಒಳ್ಳೆ ಗಟ್ಟಿಯಾಗಿ ಒಳ್ಳೆ ಪೀಸ್ ಸೂಪರ್ ಆಗಿತ್ತು ತಿನ್ನಕ್ಕೂ. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಖಾಲಿ ಮಾಡಿದ್ದು ನಾನೇ. ಇನ್ನೊಂದು ಸೀನಣ್ಣವ್ರ ಜೊತೆಲಿ ತಿಂದಿದ್ದಾಗ್ಬೋದು, ಅವ್ರ ಜೊತೆಲಿ ಒಡನೋಟ ನಮಗೆ ಕಡಿಮೆನೆ, ಬಟ್ ಒಂದೇ ದಿವಸದಲ್ಲಿ ಇಷ್ಟು ಹಚ್ಕೊಂಡು ನಾವು ಒಂಥರ ಅಣ್ಣ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ ನಾವು. ಫಿಶು ಒಳ್ಳೆ ಟೇಸ್ಟ್ ಇತ್ತು, ಒಳ್ಳೆ ಬಂದ ತಕ್ಷಣ ನಮ್ಗೆ ಒಳ್ಳೆ ಫುಡ್ಡು, ಯಾವುದೇ ರೀತಿ ಕೊರತೆ ಮಾಡಿಲ್ಲ, ಚೆನ್ನಾಗಿ ನೋಡಿಕೊಂಡು ಮಾಡಿಸ್ಕೊಟ್ಟಿದ್ದಾರೆ. ಇನ್ಮೇಲೆ ವಾರ ಬಂದ್ಬಿಟ್ರಪ್ಪ, ಭಾನುವಾರ ಖಂಡಿತವಾಗ್ಲೂ ಬರ್ತೀವಿ. ಭಾನುವಾರ -5 ನಾ ಭಾನುವಾರ ತಿನ್ನೋದಿಲ್ಲ ನಾನ್ ವೆಜ್. ಹೌದಾ? ಸರಿ, ಒಳ್ಳೇದಾಗ್ಲಿ. ನಿಮ್ಮ ಪಿಕ್ಚರ್ ಚೆನ್ನಾಗಿ ಓಡಲಿ. ಇನ್ನೂ ಸ್ವಲ್ಪ ಪ್ರಮೋಷನ್ ಮಾಡ್ರಿ, ಪಬ್ಲಿಕ್ ಮಾಡ್ಬೇಕು. ಮೇನ್ ನೀವು ಫಿಲಮ್ ರಿಲೀಸ್ ಆಗಕ್ಕೆ ಮುಂಚೆ ಪಬ್ಲಿಕ್ ಮಾಡಬೇಕು, ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಇವಾಗ ಯಾರೋ ಪಿಕ್ಚರ್ ಯಾವ್ದು ಹಾಕವ್ರೆ ಏನು ಹಾಕವ್ರೆ ಅಂತ ಓಪನ್ ಮಾಡೋ ಅಷ್ಟು ಟೈಮ್ ಯಾರಿಗಿರಲ್ಲ. ಅವ್ರೇನೋ ಒಂದು 5 ನಿಮಿಷ 10 ನಿಮಿಷ ಫ್ರೀ ಇರೋವಾಗ ಏನೋ ಇನ್ಸ್ಟಾಗ್ರಾಮ ಏನೋ ಓಪನ್ ಮಾಡಿ ನೋಡ್ತಾರೆ. ಇನ್ನೊಂದು ಏನು ಗೊತ್ತಾ, ಒಂದು ಹೇಳ್ತೀನಿ. ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಟ್ರೈಲರ್ ಬಿಡ್ತೀರಲ್ಲ,
ದೊಡ್ಡ ದೊಡ್ಡ ಯೂಟ್ಯೂಬ್ಗಳಲ್ಲಿ ಯಾವತ್ತೂ ಬಿಡಿಸಬಾರ್ದು. ಏನಾಗ್ತೈತೆ ಗೊತ್ತಾ, ಒಂದ್ ದಿನಕ್ಕೆ 4 ವಿಡಿಯೋ ಹಾಕ್ತಾರೆ ಅವರು. ಅದ್ರಲ್ಲಿ ಆಗೋದು ಒಂದೇ ಬೂಸ್ಟ್ ಆಗೋದು. ಒಂದ್ ಹಾಕ್ಬಿಟ್ರೆ ಅಂದ್ರೆ ಫಸ್ಟ್ ಯಾವ್ದು ಹಾಕ್ತಾರೆ ಅದೇ ಸ್ವಲ್ಪ ಎತ್ಕೊಂಡು ಹೋಗೋದು. ಬೇರೆ ನೀನು 1 ಮಿಲಿಯನ್ ಫಾಲೋವರ್ಸ್ ಇರ್ಲಿ ಯೂಟ್ಯೂಬ್ ಅಲ್ಲಿ 10,000 ಓಡಲ್ಲ. ಆಮೇಲೆ ಹಾಕೋದು ಫಸ್ಟ್ ಯಾವ್ದು ಹಾಕಿರ್ತಾರ ಅದೇ ತೋರ್ಸೋದು. ಇದು ನೋಟಿಫಿಕೇಶನ್ ಬರೋದು ಅದೇನೆ. ಫಸ್ಟ್ ಯಾವ್ದು ಹಾಕಿರ್ತಾರ ಅದೇನೆ, ಆಮೇಲೆ ಹಾಕೋದು ಬರೋದೇ ಇಲ್ಲ. ಹಂಗಾಗಿ ಯಾವ್ದಾದ್ರು ಚಿಕ್ಕದ್ ಮೀಡಿಯಮ್ ಆಗಿ ಇರ್ತೈತಲ್ಲ 1 ಲಕ್ಷ 2 ಲಕ್ಷ ಆ ಥರ ಇರೋ ಕೈಯಲ್ಲಿ ಹಾಕ್ಸ್ಬಿಟ್ಟು ಒಂದು 5-6 ದಿನ ವಿಡಿಯೋ ಹಾಕಿಲ್ಲ ಅಂದ್ರೆ ಆರಾಮ್ ಬೂಸ್ಟ್ ಹಾಕೊಂಡು ಹೋಗ್ತಾ ಇರ್ತೈತೆ. ಒಂದಷ್ಟು ಜನ ಪಬ್ಲಿಕ್ ಆಗ್ತೈತೆ. ನಿಮ್ಗೆ ನೋಡಿದೆ ಬರೀ 8,000 ಚಿಲ್ಲರೆ ಓಡೈತೆ. ಜಂಕರ್ ಮ್ಯೂಸಿಕ್ ಕೊಟ್ಟಿದ್ದು 4-5 ವಿಡಿಯೋ ಬಿಟ್ಟಿರ್ತಾರೆ. ಬಿಟ್ರೆ ಅದು ಯೂಟ್ಯೂಬಲ್ಲಿ ಬೂಸ್ಟ್ ಆಗಲ್ಲ, ಎತ್ಕೊಳಲ್ಲ. ಒಂದೇ ಬಿಡಬೇಕು. ಒಂದ್ ದಿನಕ್ಕೂ ಒಂದು ಬಿಡಬಾರ್ದು. ವಾರಕ್ಕೆ 1-2 ಬಿಟ್ರೆ ವಿಡಿಯೋಗಳು ಚೆನ್ನಾಗಿ ಓಡೋದು. ಅದ್ರಲ್ಲಿ ಅವರು ಅಷ್ಟು ದೊಡ್ಡ ಚಾನಲ್ ಅಲ್ಲ, ಬಿಡ್ತಾರೆ. ಜಂಕರ್ ಮ್ಯೂಸಿಕ್ ನೋಡಿದೆ, ಚೆನ್ನಾಗಿ ಮಾಡಿದ್ದೀರಾ. ನೀನ್ ಕಳಿಸ್ದೆ ನೋಡು. ಹಂಗೆ ಗೀ ರೋಸ್ಟ್ ಫ್ರೈ ಅಂದ್ಬಿಟ್ಟು ಆಮೇಲೆ ಸರಿ ನಾ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಮಸಾಲೆ ಮಾಡೋದು. ಸರಿ ಹೋಗ್ಬಿಟ್ಟು ಮಾಮೂಲಿ ಲೇಔಟ್ ಒಳಗಡೆ ಹೋಗ್ಬಿಟ್ಟು ರೈಟ್ ತಗೊಂಡ್ಬಿಡ್ರಿ. ಸಂತೆ ಬೀದಿಗೆ ಹೋಗ್ಬಿಡ್ತೀನಿ. ಆಮೇಲೆ ಹೋಗ್ರಿ ಎಲ್ಲ ರೆಡಿ. ಹೇಳೋ ಉಗಂಡ ಇದ್ ಕಡೆ ಬಾ. ಬರಬಿನಯ್ಯ ಬಾಂಬ್ರಿ ಬಾಮ್ಮ. ಮೀನು ಸಾಂಬಾರೆಲ್ಲ ರೆಡಿ ಆಯ್ತು. ಇವಾಗ ತಿನ್ಬಿಟ್ಟು ಅಪ್ಪಿ ಬರ್ತಾನೆ. ಯಾವ್ದಪ್ಪ? ಓಹೋ ಸ್ನೇಹಿತರೆ, ಮೀನು ಗೀ ರೋಸ್ಟ್ ಟೇಸ್ಟ್ ಮಾಡಿದ್ರಿ, ತಿಂದ್ರಿ, ಓಕೆ ಆಯ್ತು. ಇವಾಗ ಮೀನು ಹುಳಿ ತೋರ್ಸ್ ಮಗ. ಏನೋ ಒಂಚೂರು ಗೋಂದ ಮಾಡ್ದಂಗೆ ಮಾಡವ್ರೆ. ಮೀನು ಹುಳಿ ಕಾರ್ನ್ಫ್ಲವರ್ ಹಾಕೋರೆ. ಉಗಾಂಡ ನನ್ನ ಮಗನ ಹಾಕಿ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಅದಕ್ಕೆ ಯೂಸ್ ಮಾಡಬಾರ್ದು. ಅದು ಯೂಸ್ ಮಾಡ್ತಾರೆ ಲಾಸ್ಟ್ ಅಲ್ಲಿ. ಸಾಕ್ಬಿಡ್ರಿ. ಇನ್ನು ಏನೋ ಬೇಕು. ಸ್ನೇಹಿತರೆ, ಮೀನ್ ಗೀ ರೋಸ್ಟ್ ಆಯ್ತು. ಈಗ ಮೀನ್ ಸಾರು ಮಾಡವ್ರೆ ನಮ್ಮ ಮಧು ಅವರು. ಹೆಂಗೈತಣ್ಣ ಮಧು ಹೇಳಣ್ಣ. ದೇವ್ರ ಅಷ್ಟೊಂದು ಕಪ್ಪು ಅಂತ ಕಪ್ಪಾಯ್ತು ಪ್ರೈಸ್ ಕೊಡಕ್ಕೆ. ಏನೋ ಇದು ಮಸಾಲು ಬೇಳೆ ಸಾರ್ಕ್ ಹಾಕ್ದಂಗೆ ಹಾಕ್ಬಿಟ್ಟವ್ರೆ ಸ್ನೇಹಿತರೆ. ಹುಳಿ ಇಲ್ಲ ಏನಿಲ್ಲ, ಎಲ್ಲ ಚೆನ್ನಾಗೈತೆ. ಮೀನ್ ಏನೋ ಟೇಸ್ಟ್ ಕಡಿಮೆ. ಡಮ್ಮಿ ಮೀನು. ದಮ್ಮಿ ಮೀನು ಅದು. ಉಪ್ಪು ಖಾರ ಹಿಡ್ದೈತೆ ಮೀನು. ಒಳಗಡೆ ಹಿಡ್ದಿಲ್ಲ. ಅದೇನೋ ಉಪ್ಪು ಇಲ್ಲ. ಸ್ನೇಹಿತರೆ, ನಮ್ಮ ಅಪ್ಪಿ ಎಲ್ಲ ರೆಸಿಪಿ ಆದ್ಮೇಲೆ ಬಂದ. ಏನೋ ಬಂದಿತ್ತು ನನ್ನ ಬಟ್ಟೆ ಚೆನ್ನಾಗಿಲ್ಲ ಅಂತಾನೆ ರೈಮೆಂಟ್ಸ್ ಬಟ್ಟೆ ತರಿಸ್ಲೇನಪ್ಪಿ. ರೈಮೆಂಟ್ಸ್, ಪೀಟರ್ ಇಂಗ್ಲೆಂಡು, ಪೂಮಾ ಬರಲ್ಲ ಬಗ. ಅಣ್ಣವ್ರದ್ದು ಏನೋ ಬಟ್ಟೆಗಳೇ ಚೆನ್ನಾಗಿ. ಅದು ಪಿಕ್ ಪೋಟ್ಲಮ್ ನಡ. ಮಧ್ಯಾಹ್ನ ಹೊತ್ತು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ? ನನ್ನ ಜೀವಮಾನದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಲ್ಲ, ನಿನ್ಗೆ ಅದು ಗೊತ್ತು. ಸೈಲೆಂಟ್ ಮಾಡಿ ಮಲ್ಕೊಂತೀನಿ. ಕೇಳವನಲ್ಲಿ ಅಂತೂ ಮಾಡಲ್ಲ. ವಿಡಿಯೋ ಎಲ್ಲ ಮುಗ್ದೈತೆ ಸ್ನೇಹಿತರೆ. ಆಮೇಲೆ ಇವನು ದೊಡ್ಡ ಬೋಗಸ್ಸು, ಇವ್ನು ಚಿಕ್ಕ ಬೋಗಸ್ಸು. ವಿಡಿಯೋ ಬರ್ತಾರೆ ಕುಕಿಂಗ್ ವಿಡಿಯೋ ಅಂತ. ಈ ನನ್ನ ಮಕ್ಳೇ ಬರಲ್ಲ. ಇವಾಗ ಎಷ್ಟು ಕತ್ಲಾಗೋಯ್ತು. ಅವಾಗ ಬಂದವ್ರು ಎಲ್ಲಿ ಮಾಡೋದು ಕುಕಿಂಗ್ ವಿಡಿಯೋ? ನನ್ನ ಮಕ್ಕಳಿಗೆ ನೀರಲ್ಲಿ ಹತ್ಕೊಂಡು ಹೊಡೀರಿ. ನೀರಲ್ಲಿ ಅದ್ದೆ ಬಾಯ್.